ನಮಸ್ಕಾರ ಎಲ್ಲರಿಗೂ, ನಿರ್ಮಲಾ ಲೋಕೇಶ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೆಂತ್ಯ ಮುದ್ದೆಯನ್ನು ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ, ತುಂಬ ಈಸಿಯಾಗಿ, ಯಾವುದೇ ರೀತಿ ಗಂಟಿಲ್ದಂಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 1 kg ಗೋಧಿ ತೊಗೊಂಡಿದ್ದೀನಿ. ಈ ಲೋಟದಲ್ಲಿ 1 ಲೋಟ ತೊಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸರಿಯಾಗಿ 1 ಲೋಟ ನಾನು ಫುಲ್ ಮೆಂತ್ಯಕಾಳು ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೆನ್ನವಿಗೆ, ಶುಗರಿಗೆ ಮತ್ತು ಬಾಣಂತಿಯರಿಗೂ ಸಹ ಮಾಡಿಸಿರೋ ರೆಸಿಪಿ ಅಂತಲೇ ಹೇಳ್ಬೋದು. 1 ಲೋಟ ಮೆಂತ್ಯಕಾಳನ್ನ ಕ್ಲೀನ್ ಮಾಡಿ ಇವಾಗ ಗೋಧಿ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಲೋಟದಲ್ಲಿ 1 ಲೋಟ ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದನ್ನು ಸಹ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾನು ಗೋಧಿ ಜೊತೆ ಸೇರಿಸ್ಕೊತೀನಿ. ಈಗ ಇಲ್ಲಿ ಗೋಧಿ 1 kg, ಉದ್ದಿನಬೇಳೆ 1 ಲೋಟ, ಮೆಂತ್ಯಕಾಳು 1 ಲೋಟ, ಅದೇ ರೀತಿ ಅಕ್ಕಿನ ನಾನು ಅರ್ಧ ಲೋಟ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ದಪ್ಪಕ್ಕಿ ಇರುತ್ತಲ್ಲ, ಅದನ್ನು ಅರ್ಧ ಲೋಟನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮೆಂತ್ಯಕಾಳು, ಉದ್ದಿನಬೇಳೆ, ಗೋಧಿ, ಅಕ್ಕಿ ಎಲ್ಲವನ್ನೂ ಚೆನ್ನಾಗಿ ಹಿಂಗೆ ಮಿಶ್ರಣ ಮಾಡಿ ನಾನು ಬಿಸಿಲಿಗೆ ಇಡ್ತೀನಿ 1 ದಿವಸ. ನೆಕ್ಸ್ಟ್ ಡೇ ಇದನ್ನು ನಾನು ಮಿಷಿನಿಗೆ ಹೋಗಿ ಹಿಟ್ಟು ಮಾಡಿಸ್ಕೊಂಬರ್ತೀನಿ. ನೋಡಿ, ನಾನು ನೆಕ್ಸ್ಟ್ ದಿವಸ ನಾನು ಇದನ್ನು ಮಿಷಿನ್ಗೆ ಮಿಲ್ ಮಾಡಿಸ್ಕೊಂಬಂದಿದ್ದೆ, ನೈಸಾಗಿ ಮಾಡಿಸ್ಕೊಂಬಂದಿದ್ದೆ. ಇವಾಗ ಅದನ್ನು ನಾನು ಸಾಣಿಸ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ನಾನು ಸಾಣಿಸಿ ಇಟ್ಕೊಂಡಿದ್ದೀನಿ. ಇವಾಗ 1 ಕಪ್ಪು ಮೆಂತ್ಯ ಹಿಟ್ಟಿಗೆ 2 ಕಪ್ಪು ನೀರನ್ನು ಸೇರಿಸ್ಕೋಬೇಕು. ನಾನು ಕುದಿ ಹಾಕೋದು, ಅದ್ರ ಮೇಲೆ ಹಿಟ್ಟು ಹಾಕೋದು ಆ ಥರ ಮಾಡಲ್ಲ. ನಾನು ಮೆಂತ್ಯ ಮುದ್ದೆ ಗಂಟಾಗಲ್ಲ ಈ ಥರ ಮಾಡಿದ್ರೆ. ಅದಕ್ಕೆ ನಿಮಗೂ ಸಹ ನಾನು ಈ ಥರ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. 1 ಲೋಟ ಮೆಂತ್ಯದ ಹಿಟ್ಟಿಗೆ 2 ಲೋಟ ನೀರು ಹಾಕಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇದನ್ನು ಈ ಥರ ಫಸ್ಟು ಗ್ಯಾಸ್ ಹಚ್ಚೋಕ್ಕಿಂತ ಮೊದಲು ಈ ಥರ ನಾವು ಕೈ ಆಡಿಸ್ಕೊಂಡು ಇಟ್ಕೊಬೇಕು, ಗಂಟಿಲ್ದಂಗೆ. ಗಂಟಿದ್ರೂ ಸಹ ಇದೇನು ಗಂಟಾಗಲ್ಲ, ನೀವೇ ನೋಡ್ತೀರಂತೆ ಕೊನೆಗೆ. ನೋಡಿ, ಈ ಥರ ಚೆನ್ನಾಗಿ ಮಿಶ್ರಣ ಮಾಡಿ ನಾನು ಗ್ಯಾಸ್ ಹಚ್ಚಿ ಈಗ ನಾನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ನಾವು ಕೈ ಬಿಡಲ್ದಂಗೆ ಹೀಗೆ ತಿರ್ಸ್ಕೊತಾನೇ ಇರಬೇಕಾಗುತ್ತೆ. ನೋಡಿ, ಇವಾಗ ಅದು ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ನಾವು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಈ ಥರ ಚೆನ್ನಾಗಿ ನಾವು ತಿರುಗಿಸ್ಕೊಳ್ತಾನೇ ಇರಬೇಕಾಗುತ್ತೆ. ಬೇಕು ಅಂದರೆ ನೀವು ಬೆಲ್ಲ ಸೇರಿಸ್ಕೋಬೋದು. ನಮ್ಮ ಮನೆಗೆ ಬೆಲ್ಲ ಯಾರೂ ಇಷ್ಟಪಡಲ್ಲ. ಇದೇ ತುಂಬ ಚೆನ್ನಾಗಿರುತ್ತೆ. ಈ ಮೆಥಡಲ್ಲೇ ನಾವು ಮಾಡೋದು ಯಾವಾಗ್ಲೂ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ಒಂದು ಸಹ ಗಂಟು ಬರಲ್ಲ, ಆ ಥರ ಚೆನ್ನಾಗಾಗುತ್ತೆ ಇದು ಮುದ್ದೆ. ಒಬ್ಬೊಬ್ಬರು ಮುದ್ದೆ ಗಂಟಾಗುತ್ತೆ ಅಂತ ಮುದ್ದೆನೇ ಮಾಡಲ್ಲ, ಮೆಂತ್ಯ ಮುದ್ದೆನ ಕಡುಬು ಮಾಡ್ಕೊತಾರೆ. ನೋಡಿ, ನಾನಿವಾಗ ಇದಕ್ಕೆ 1 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಅದು ಬೆಂದಿದೆ ಅಂದರೆ ಅದು ತಳ ಬಿಟ್ಕೊಂಬರುತ್ತೆ. ಯಾವತ್ತೂ ನಾವು ದಪ್ಪ ತಳದ ಪಾತ್ರೆಯಲ್ಲೇ ಮಾಡ್ಕೋಬೇಕಾಗುತ್ತೆ ಮುದ್ದೆಗಳ್ನೆಲ್ಲ. ನೋಡಿ, ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ತಳ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಇದು. ಇವಾಗ ಇದು ಆಗ್ತಾ ಬಂದಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ನಾನು ಗ್ಯಾಸ್ ಬಂದ್ ಮಾಡ್ತೀನಿ. ನೋಡಿ, ನೀರು ತಗೊಂಡು ಕೈ ಹಿಂಗೆ ಗದ್ದಿದ್ರೆ ಕೈಗೆ ಅದು ಅಂಟ್ರಿಸಲ್ಲ, ಆವಾಗ ಇದು ಆಗಿದೆ ಅಂತ ಅರ್ಥ. ಇವಾಗ ಇದನ್ನು ನಾನು ಪ್ಲೇಟಿಗೆ ಹಾಕಿ ತೋರಿಸ್ತೀನಿ. ಈ ಥರ ತಳ ಬಿಟ್ಕೊಂಬರಬೇಕು, ಇಲ್ಲ ಅಂದರೆ ಅದು ಮುದ್ದೆ ಹಸಿ ಹಸಿ ಆಗಿರುತ್ತೆ ಅಂತ. ಏಕೆಂದರೆ ಮೆಂತ್ಯಕಾಳು, ಉದ್ದಿನಬೇಳೆ ಎಲ್ಲ ಹಾಕಿರ್ತೀವಲ್ಲ, ಹೊಟ್ಟೆ ಹಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಆದಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬ ಸಾಫ್ಟಾಗಿರುತ್ತೆ ಮುದ್ದೆ. ಹಾಗಾಗಿ ಪ್ಲೇಟಲ್ಲಿ ಈ ಥರ ಹಾಕಿ ನಾವು ಕೈಗೆ ನೀರು ಒದ್ದೆ ಮಾಡಿಕೊಂಡು ಈ ಥರ ಶೇಪನ್ನ ಕೊಟ್ಕೊಂಡು ಮಧ್ಯಕ್ಕೆ ಹೋಲ್ ಮಾಡಿಕೊಂಡು ಅದಕ್ಕೆ ನಾವು ತುಪ್ಪ ಹಾಕ್ಕೊಳ್ತೀವಿ. ತುಂಬ ಚೆನ್ನಾಗಿರುತ್ತೆ. ಒಂಥರ ಬೆಣ್ಣೆ ಥರ ಇರುತ್ತೆ. ಬಾಯಲ್ಲಿಟ್ಟರೆ ಹಾಗೆ ಬಾಯೊಳಗೆ ಹೋಗುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೀವುಗಳು ಸಹ ಈ ಥರ ಮುದ್ದೆ ಮಾಡಿ ಯಾವ ಥರ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ. ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತೋದು ಮರಿಬೇಡಿ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಇವಾಗ ತುಪ್ಪದ ಜೊತೆ ನಾನು ಸರ್ವ್ ಮಾಡ್ತಿದ್ದೀನಿ. ಇದು ತುಪ್ಪದ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬೇಕು ಅಂದರೆ ಚಟ್ನಿ ಪುಡಿಯಲ್ಲೂ ಸಹ ತಿನ್ಕೋಬೋದು. ನೋಡಿ, 1 ಕಪ್ಪು ಮೆಂತ್ಯದ ಹಿಟ್ಟಲ್ಲಿ 2 ಮುದ್ದೆ ಆಗಿದೆ. ತುಂಬ ಸಾಫ್ಟಾಗಿ ಬಂದಿದೆ ಮುದ್ದೆ ಅಂತೂ, ಎಲ್ಲೂ ಗಂಟಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು.